ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರತಿಮಾ ಪ್ರಭಾಕರ್. ನಾನಿವತ್ತು ಜಾತ್ರೆಗೆ ಹೋಗ್ತಿದ್ದೀನಿ. ಎಲ್ಲಿ ಜಾತ್ರೆ ಅಂದರೆ ಉತ್ಮೇಶ್ವರದಲ್ಲಿ, ಕೊಪ್ಪ ರೋಡು. ಅಲ್ಲಿಯ ಜಾತ್ರೆಗೆ ನಮ್ಮ ಅಜ್ಜಿ ನನ್ನ ಕರೆದಿದ್ದಾರೆ. ನಮ್ಮ ಅಜ್ಜಿ ಮನೆ ಬೇರೆ, ಅಲ್ಲಿಯೇ ಇರೋದು. ಹಾಗಾಗಿ ನಾನು ಮತ್ತು ನನ್ನ ಇನ್ನೊಬ್ಬರು ಅಜ್ಜಿ ಇದ್ದಾರೆ, ಅವರು ನಾವಿಬ್ಬರು ಇವತ್ತು ಜಾತ್ರೆಗೆ ಹೋಗಿದ್ದೀವಿ. ಜಾತ್ರೆಯಲ್ಲಿ ಹೇಗಿರುತ್ತೆ ಅಂತ ನಾನು ಹೇಳ್ತೇನೆ. ಏನಾದರೂ ನಾವು ಬೀಜಿಕಟ್ಟೆ ಹತ್ತಿರ ಇದ್ದೀವಿ. ಬೀಜಿಕಟ್ಟೆಯಿಂದ ಉತ್ಮೇಶ್ವರಕ್ಕೆ ಟೋಟಲ್ 4 ಕಿಲೋಮೀಟ್ರ್ ಇದೆ ಅಂತ ಹೇಳ್ತಿದ್ವಿ. ಹಾಗಾಗಿ ನೋಡುವ, ನಮಗೆ ಬೇರೆ ಆಟೋ ಸಿಗಲಿಲ್ಲ. ಇನ್ನು ಆಟೋ ಸಿಕ್ಕಿದ ಮೇಲೆ ನಾವು ಅಲ್ಲಿಗೆ ಹೋಗುವ. ಈಗ ನಾವಿಲ್ಲಿಂದ ಡೈರೆಕ್ಟಾಗಿ ನಮ್ಮ ಅಜ್ಜಿ ಮನೆಗೆ ಹೋಗ್ತೀವಿ. ಅಜ್ಜಿ ಮನೆಯಿಂದ ಆಮೇಲೆ ನೈಟ್ ನಾವು ಜಾತ್ರೆಗೆ ಹೋಗಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ನೈಟ್ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೈಟ್ ಜಾತ್ರೆಗೆ ಹೋಗುವಾಗ ಯಾರಾದರೂ ನೈಟ್ ಜಾತ್ರೆಗೆ ಬರೋರಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಈಗ ನಾವು ಉತ್ಮೇಶ್ವರ ಜಾತ್ರೆ ಹತ್ರ ಬಂದಿದ್ದೀವಿ. ಫೈನಲಿ ನಾವು ಜಾತ್ರೆ ಹತ್ರ ಎಂಟ್ರಿ ಆಗಿದ್ದೀವಿ. ಈಗ ನಾವು ಮನೆಗೆ ಹೋಗಬೇಕಿತ್ತು, ಆದರೆ ಇಲ್ಲಿ ಹೋಗಲಿಕ್ಕೆ ಬಿಡ್ತಿಲ್ಲ ಅಂದರೆ ತೇರು ಎಳೀತಿದ್ದಾರೆ ಅಂತ ಹೇಳಿದ್ರು. ಒಂದು ಸರಿ ತೇರು ಎಳಿಯೋದನ್ನು ನೋಡಿಕೊಂಡು ಆಮೇಲೆ ಹೋಗೋದು. ನಾನಿವಾಗ ತೇರ ಹತ್ರ ಬಂದಿದ್ದೀನಿ. ನಿಮಗೆ ನಾನು ತೇರನ್ನ ತೋರಿಸ್ತೀನಿ. ಇದು ನಮ್ಮ ಅಜ್ಜಿ. ಈಗ ಇನ್ನೂ ತೇರು ಎಳಿಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಾವು ಈಗ ಜಾತ್ರೆಯಿಂದ ಹೋಗ್ತಾ ಇದ್ದೀವಿ. ತೇರು ಎಳಿಯೋದು ಸ್ವಲ್ಪ ಲೇಟ್ ಅಂತೆ, ಹಾಗಾಗಿ ಮನೆಗೆ ಹೋಗ್ಲಿಕ್ಕೆ ಆಟೋ ಬೇಕಲ್ವಾ. ನಾನೀಗ ಅಜ್ಜಿ ಮನೆಯಿಂದ ಅಲ್ಲಿ ಕೆಳಗಡೆ ಹಳ್ಳ ಉಂಟಂತೆ, ಅದನ್ನ ಆ ಹಳ್ಳನ ತೋರಿಸ್ತೀನಿ ನಾನು. ಇದು ನಮ್ಮ ಅಜ್ಜಿ ಮನೆ ನೋಡಿ. ಹುತ್ತ ಇಷ್ಟು ದೊಡ್ಡ ಇರೋದು ಹುತ್ತ. ಇದಕ್ಕೆ ಭಟ್ರು ಬಂದು ಪೂಜೆ ಮಾಡ್ತಾರೆ, ಆಯಿತಾ. ನೈಟ್ ಜಾತ್ರೆ ಇರೋದ್ರಿಂದ ನಾವೆಲ್ಲರೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡಿ, ನಮ್ಮ ಅಜ್ಜಿಯ ಮನೆ ಹತ್ರ ಫುಲ್ ಕಾಡುವೆ ಜಾಸ್ತಿ. ಈಗ ನಾನು ನಮ್ಮ ಅಜ್ಜಿ ಅಲ್ಲಿ ಆ ರೋಡಲ್ಲಿ ಹೋಗಬೇಕು ಹಳ್ಳಕ್ಕೆ, ಆಯಿತಾ. ನಾನು ಇಲ್ಲಿಗೆ ಬರೋದು ಬಂದೆ, ಬಟ್ಟೆ ತರಲಿಲ್ಲ. ನಂದು ದೊಡ್ಡಪ್ಪಂದು ಬಟ್ಟೆನ ಹಾಕೊಂಡಿದ್ದೀನಿ. ಜಾತ್ರೆಗೆ ಹಾಕಲಿಕ್ಕೆ ಮಾತ್ರ ಒಂದು ಬಟ್ಟೆ ತಗೊಂಡ್ಬಂದಿದ್ದೆ ನಾನು. ನನ್ನ ದೊಡ್ಡಪ್ಪನ ಬಟ್ಟೆ ಸೈಜು ಒಂದೇ, ಹಾಗಾಗಿ ಅವರ ಶರ್ಟ್ ಹಾಕ್ಕೊಂಡಿದ್ದೀನಿ. ಈಗ ಹೊರಟಿದ್ದೀವಿ ನಾನು ನಮ್ಮ ಅಜ್ಜಿ. ಎಲ್ಲಿಂದ ಹೋಗ್ಬೇಕಂತೆ. ಇವತ್ತಿನ ಒಂದು ವ್ಲಾಗ್ ನಮ್ಮ ಸುದೆ ಹತ್ರ ಅಡಿಕೆ ತೋಟ ಮತ್ತು ಗದ್ದೆ, ಆಯಿತಾ. ಈಗ ನಾವು ಇದನ್ನೆಲ್ಲ ದಾಟಿ ಹೋಗಬೇಕು. ಹೊಳೆಗೆ ದಾಟಿ ಹೋಗಬೇಕು. ನೋಡಿ, ಇಲ್ಲಿನ ವೆದರ್ ಎಲ್ಲ ತುಂಬ ಚೆನ್ನಾಗಿದೆ. ನನಗೆ ಇಲ್ಲಿಗೆ ಬರೋದಂದರೆ ತುಂಬ ಇಷ್ಟ. ಇವರು ನಮ್ಮ ಅಜ್ಜಿ. ನಾನು ಅಜ್ಜಿ ಜೊತೆ ಬಂದಲ್ಲ, ಅವ್ರದ್ದು ಅಕ್ಕ ಇವರು. ನೋಡಿ, ಗದ್ದೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿದು ಪಂಜಿ ಬೇಕಾದು, ಹಂದಿ ಬೇಕಾ ನಿಮಗೆ? ಹಂದಿ ಮರಿ ಇದೆ ನೋಡಿ, ಇಲ್ಲಿ ಒಂದು ಹಂದಿ ಮರಿ. ಇಲ್ಲಿ ಒಂದು ಪೇರಳೆದು ಮರ ಉಂಟು, ಅದರಲ್ಲಿ ಪೇರಳೆ ಇದೆಯೇ ಇಲ್ವೋ ಗೊತ್ತಿಲ್ಲ. ನೋಡುವ, ಇದ್ರೆ ಒಂದು ಕಿತ್ಕೊಂಡು ಹೋಗೋದೆ. ಸಣ್ಣದು ನೋಡಿ, ಸಣ್ಣದು, ದೊಡ್ಡದಿಲ್ಲ. ದೊಡ್ಡದು ಆದರೂ ಅದು ಚೆಂದ ಇರುತ್ತಾ ಅಂತ. ಫುಲ್ಲು ಬಲ್ಲೆ ಬಂದಿದೆ, ಅಲ್ಲಿ ಹೋಗೋಕ್ಕೆ ಆಗಲ್ಲ. ಒಂದೆಟು ನಿಧಾನ ಬಲ್ಲೆ ತಾಂಡಲ ಪನ್ಪುನ ಒಂಜಿ ಜಾಗ್ರತೆ ಆಯ್ತಾ ಅಲ್ವಾ. ಹೇಳೋದೊಂದು ನಮ್ಮದು ಕರ್ತವ್ಯ, ಜಾಗ್ರತೆ ಬನ್ನಿ ಅಂತ. ಈ ಹೂವು ನಿಮಗೆಲ್ಲ ಗೊತ್ತಲ್ವಾ, ಗದ್ದೆಯಲ್ಲಿ ಜಾಸ್ತಿ ಇರುತ್ತೆ, ಬೇರೆ ಕಡೆ ಎಲ್ಲ ನೆಟ್ಟಿರ್ತಾರೆ. ಇದನ್ನು ತೆಗೆಯುವ, ಚೆನ್ನಾಗಿ ಕಾಣುತ್ತೆ ಅಲ್ವಾ, ಚೆಂದ ಕಾಣುತ್ತಲ್ವ ನನಗೆ. ನೋಡಿ ಎಷ್ಟು ಚೆಂದ ಕಾಣ್ತೀನಲ್ಲ ಈ ಒಂದು ಹೂವು ಇಟ್ಟರೆ ಕಿವಿಯಲ್ಲಿ. ಮೂಸಂಬಿಯಾ? ಮೂಸಂಬಿಯಾ ಅಂದ ಅಲ್ಲಿ ನೋಡಿ ಗೈಸ್, ಮೂಸಂಬಿದು
ಇದು ನಮ್ಮ ಸುದೆ. ನಾನು ನನ್ನ ಮಾವನ ಮದುವೆ ಟೈಮಲ್ಲಿ ಈ ಕಡೆ ಬಂದಿದ್ದು. ತುಂಬ ಟೈಮ್ ಆಯಿತು ಈ ಕಡೆ ಬಂದು. ಮದುವೆ ಟೈಮಲ್ಲಿ ನಾವು ಬಂದು ಇಲ್ಲಿ ಆಟಾಡಿ ಮತ್ತು ಬಟ್ಟೆ ಎಲ್ಲ ತೊಳಿತಿದ್ವಿ. ಮದುವೆ ಸೀಸನ್ ಅಲ್ವಾ, ಹಾಗಾಗಿ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಎಲ್ಲ ಬಟ್ಟೆ ತೊಳಿತಿದ್ವಿ ಅಲ್ಲಿ ಕೂತ್ಕೊಂಡೆಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿಯ ವಾತಾವರಣ ನೋಡೋಕ್ಕೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆಂದ ಉಂಟು. ಹಾಗೆ ಇದು ನಮ್ಮ ಉತ್ಮೇಶ್ವರದ ಹಳ್ಳ, ಅಜ್ಜಿ ಮನೆಯ ಹಳ್ಳ ನೋಡಿ, ಚೆನ್ನಾಗಿದೆ. ಇಲ್ಲಿ ನೀರಲ್ಲಿ ಎಲ್ಲ ಆಟಾಡಲಿಕ್ಕೆ ಚೆಂದ ಉಂಟು. ಈಗ ಮತ್ತೆ ವಾಪಸ್ ಹೋಗುವ. ಪೋಯತೆ ಪುರಾಂಡ್ ಮತ್ತೆ ಮನೆಗೆ ರಿಪೀಟ್ ಹೊರಟಿದ್ದೀವಿ. ಎಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗೆ. ಬಾಯ್ ಓಕೆ ಬಾಯ್. ಹಾಯ್ ಎಲ್ರಿಗೂ. ನಾನಿವತ್ತು ಜಾತ್ರೆ ಬಂದಿದ್ದಲ್ಲ, ಈಗ ನೈಟಲ್ಲಿ ನಾನು ಹೇಳಿದ್ದೆ ನೈಟಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಇವತ್ತು ನೈಟಿನ ಒಂದು ವೈಬ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ. ನಾವಿವತ್ತು ಉತ್ಮೇಶ್ವರ ಜಾತ್ರೆ ನೈಟ್ ವೈಬ್ ನೋಡಿ. ಇವತ್ತಿನ ವೈಬ್ ತುಂಬ ಚೆನ್ನಾಗಿ. ಇಲ್ಲಿ ತುಂಬ ಬಳೆ ಎಲ್ಲ ತುಂಬ ಚೆನ್ನಾಗಿ ನೋಡಿ. ಆಲ್ಮೋಸ್ಟ್ ನಾನು ನನ್ನ ಅಮ್ಮನಿಗೆ ಮತ್ತು ಅಕ್ಕನಿಗೆ ಬಳೆ ತಗೊಳ್ತಾ ಇದ್ದೇನೆ. ನನ್ನ ಸಿಸ್ಟರ್ಗೆ ಈ ಬಳೆ ತಗೊಳ್ತಿದ್ದೇನೆ. ಇದು ನನ್ನ ಅಮ್ಮನಿಗೆ. ಪ್ರಮೋದ್ ಬೇಡಿ ಅಂತ ಇನ್ಸ್ಟಾ ಐಡಿ, ಫೇಸ್ಬುಕ್ ಸೇಮ್. ಎಲ್ಲರೂ ಸಪೋರ್ಟ್ ಮಾಡಿ ಇವರಿಗೆ. ಹಾಗೂ ಇವನ್ನ ಅಕ್ಕನ ಫ್ರೆಂಡ್ ನೋಡಿ, ಕೋಳಿ ಉಂಟು ಇಲ್ಲಿ, ನಿಮಗೆ ಬೇಕಾದಲ್ಲಿ ತಗೊಳ್ಳಿ. 70 ಅಂತೆ. ನಮ್ಮ ಇವತ್ತಿನ ಶಾಪಿಂಗ್ ಎಲ್ಲ ಮುಗಿದಿದೆ ಅಂತೂ ತುಂಬ ಖುಷಿ ಆಯಿತು ಜಾತ್ರೆಗೆ ಬಂದು ಇವತ್ತು. ದಾಯಿಗಿಂಗ್ ತಿಕ್ಕುವರ್ ಬಲ್ಲೆ ನಿಕ್ಲೊಂಜಿ ದಾಯಿಗಿಂಗ್ ತಿಕ್ಕುವರ್ ಬಲ್ಲೆ ಈನಾನಲ್ಲ ಪನ್ಲೆ ಈನಾನ ಸಿಸ್ಟರು ಇದು ಫಸ್ಟ್ ಟೈಮ್ ನಾನು ಈ ಜಾತ್ರೆಗೆ ಬಂದಿರೋದು ನೋಡಿ, ಖುಷಿ ಆಯ್ತು. ಫಸ್ಟ್ ಟೈಮ್ ಬರೋ ನಿಪ್ಪುನ್ ಜಾತ್ರೆಗೆ. ನಿಖಿಲ ಏತ್ ಟೈಮ್ ಬೈದರು? ಫಸ್ಟ್ ಟೈಮಾ? ಸರ್ನಾಗ್ಲಿಗೆ ಯಾರನ್ನ ನಮ್ಮ ಫಾಲೋವರ್ ಒಬ್ಬರು ಇಲ್ಲಿ ಇದ್ದಾರೆ, ಅವ್ರ ಹತ್ರ ನಾವು ಇವತ್ತು ಮಾತಾಡ್ಸೋಣ. ಇವರು ನಮ್ಮ ಫಾಲೋವರ್. ಒಮ್ಮೆ ನೋಡು ಆಯಿತಾ. ಇದೆಲ್ಲ 300, ಇದೆಲ್ಲ 150. ಉತ್ಮೇಶ್ವರ ಬಂದರೆ ಇಲ್ಲಿ ಎಲ್ಲರೂ ಹೂವಿನ ಗಿಡನ ತಗೊಳ್ಳಿ. ಹೂವಿನ ಗಿಡ ಎಲ್ಲ ತುಂಬ ಚೆನ್ನಾಗಿದೆ. ಇವರೊಬ್ಬರೇ ಮಾಡ್ತಿರೋದು ಅನಿಸುತ್ತೆ, ಹಾಗಾಗಿ ಬಾಯ್ ಹೇಳಿ. ಇಲ್ಲಿ ತುಂಬ ಚಳಿ ಇದೆ, ಹಾಗಾಗಿ ಮತ್ತೆ ಇವರಿಗೆ ಐಸ್ ಕ್ರೀಮ್ ಬೇಕಂತೆ. ಕೋಲ್ಡಲ್ಲಿ ಐಸ್ ಕ್ರೀಮ್ ಬೇಕಾ? ಅವರು ಫಾಲೋ ಮಾಡ್ತಿದ್ದೀರಾ ನನ್ನ? ಇವರು ನಮ್ಮ ಫಾಲೋವರ್. ನಾನು ಚೊಕೊಬಾರ್ ತಗೊಂಡಿದ್ದೀನಿ, ಕೋಲ್ಡ್ ಅಲ್ವಾ, ಹಾಗಾಗಿ ಸ್ವಲ್ಪ ಬಿಸಿ ಆಗಿದೆ ಅಂತ ತಗೊಳ್ತಾ ಇದ್ದೀವಿ. ಈಗ ಅವರೇ ಹೇಳ್ಕೊಳ್ತಿದ್ದಾರೆ ಚೆನ್ನಾಗಿ ಮಾಡೋಣ ಅಂತ. ಈಗ ಸ್ವೀಟ್ ಕಾರ್ನ್ ತಿಂತಾ ಇದ್ದೇವೆ. ನೋಡುವ ಟೇಸ್ಟ್ ಹೇಗಿದೆ ಅಂತ ಇವ್ರು ಮಾಡಿದ್ದು ಆಯ್ತಾ. ಇವತ್ತು ಟ್ವಿಸ್ಟ್ ತಗೊಂಡಿದ್ದೇವೆ, ಇದನ್ನು ತಿಂದಮೇಲೆ ಟ್ವಿಸ್ಟ್ ಆಗ್ತೇವೆ ಇಲ್ವಾ ನೋಡುವ. ನಮ್ಮ ಇವತ್ತಿನ ಶಾಪಿಂಗ್ ಎಲ್ಲ ಮುಗಿದಿದೆ, ಈಗ ಮನೆಗೆ ಹೊರಟಿದ್ದೇವೆ.